ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗ್ತಿದೆ, ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 196 ಪಾಯಿಂಟ್ಸ್ ಅಥವಾ 0.83% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕೆಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು, ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ವು. ಈವನ್ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಅಲ್ಲಿ ಇತ್ತು. ಹಾಗಾಗಿ ಹೋಪ್ಸ್ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬಹುದು ಅಂತ. ಬಟ್ ಆನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು. ಹಾಗಾಗಿ ಮಾರ್ಕೆಟ್ ಮೇಲೆ ಕಣ್ಣಿದ್ದೇ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ರೈಸ್ ಆಗಿ ಮತ್ತೆ ಅಗೇನ್ ಸ್ವಲ್ಪ ಇಲ್ಲಿ ಡೌನ್ ಆಯ್ತು. ಬಟ್ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತು. ಕೊನೆಯಲ್ಲಿ ಆಸ್ ಯೂಶುವಲ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಓವರ್ ಆಲ್ 196 ಪಾಯಿಂಟ್ಸ್ ಅಪ್ ಅಲ್ಲಿ ನಮ್ಮ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 633 ಪಾಯಿಂಟ್ಸ್ ಅಥವಾ 0.83% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.99% ಅಂದ್ರೆ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ನಿಫ್ಟಿ 100 ಅಲ್ಲಿ 0.86% ಪಾಸಿಟಿವ್ ಇದೆ. ನಿಫ್ಟಿ 200 1.07% ಪಾಸಿಟಿವ್ ಇದೆ. ನಿಫ್ಟಿ 500 1.14% ಪಾಸಿಟಿವ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.8 ಇಂದ 1.14% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 2.09% ಪಾಸಿಟಿವ್ ಇದೆ. ಅಂದ್ರೆ ಮೋರ್ ದನ್ 2% ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ 50 ಅಲ್ಲಿ. ಮಿಡ್ ಕ್ಯಾಪ್ 100 ಅಲ್ಲಿ 2.02% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ಅಲ್ಲಿ 1.87% ಪಾಸಿಟಿವ್ ಇದೆ. ಅಂದ್ರೆ 2% ಅಥವಾ ಅಬೌವ್ 2% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 1.63% ಅಪ್ ಆಗಿದೆ. ಸ್ಮಾಲ್ ಕ್ಯಾಪ್ 100 1.67% ಅಪ್ ಆಗಿದೆ. ಸ್ಮಾಲ್ ಕ್ಯಾಪ್ 250 1.77% ಅಪ್ ಆಗಿದೆ. ಅಂದ್ರೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಔಟ್ ಪರ್ಫಾರ್ಮ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಅದರಲ್ಲೂ ಮಿಡ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಹುಶಃ ಯಾರೆಲ್ಲ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ ಅವರ ಪೋರ್ಟ್ಫೋಲಿಯೋಗಳು ಇವತ್ತು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಪೋರ್ಟ್ಫೋಲಿಯೋದಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ಅಂತ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂದ್ರೂ ಕೂಡ ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ 2% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಒಳ್ಳೆ ಪರ್ಫಾರ್ಮೆನ್ಸ್ 90 ದಿನದ ನಂತರ ಅಂತಾನೆ ಹೇಳ್ಬೋದು. ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇವತ್ತು ಪೋರ್ಟ್ಫೋಲಿಯೋದಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕೆಂದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 2.68% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 2.5% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್, ಅಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ಇವತ್ತು ನಿಫ್ಟಿ ಆಟೋದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನಿಯರ್ಲಿ 2% ಪಾಸಿಟಿವ್ ಇದೆ. ನಿನ್ನೆ ಮೊನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಹಾಗೆ ನಿಫ್ಟಿ ಬ್ಯಾಂಕ್ 0.82% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.79% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG ಫ್ಲಾಟ್ ಇದೆ ಇವತ್ತು, 0.05% ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. IT ನಿಯರ್ಲಿ 3% ಪಾಸಿಟಿವ್ ಇದೆ. ಇದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಇದೆ, 2.78% ಅಪ್ ಆಗ್ಲಿಕ್ಕೆ. ಆ ಕಾರಣನೂ ಕೂಡ ಮುಂದುವರೆದು ತಿಳ್ಕೊಳ್ಳೋಣ. 2.78% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ IT. ಮೀಡಿಯಾ 3.35% ಅಪ್ ಆಗಿದೆ. ಮೆಟಲ್ ಕೂಡ ಫ್ಲಾಟಿಶ್ ಇದೆ ಇವತ್ತು. ರೀಸೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನಿನ್ನೆ ಮೊನ್ನೆ, ಬಟ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಸ್ಲೈಟ್ಲಿ ಡೌನ್ ಆಗಿದೆ. ಫಾರ್ಮಾ 0.16% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಫ್ಲಾಟೇ ಅಂತ ಬಿಗ್ ಡಿಫರೆನ್ಸ್ ಏನಲ್ಲ, ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. PSU ಬ್ಯಾಂಕ್ ಗಳಲ್ಲಿ 0.76% ಪಾಸಿಟಿವ್ ಇದೆ. ರಿಯಾಲಿಟಿ 2.75% ಅಪ್ ಆಗಿದೆ ಇವತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಪ್ರೈವೇಟ್ ಬ್ಯಾಂಕ್ 0.88% ಅಪ್ ಆಗಿದೆ. ಹೆಲ್ತ್ ಕೇರ್ 0.21% ಅಪ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.72% ಅಪ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ 0.63% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕೆಮಿಕಲ್ಸ್ 1.27% ಅಪ್ ಆಗಿದೆ. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಆಟೋ ಸೆಕ್ಟರ್, ಮೀಡಿಯಾ, ರಿಯಾಲಿಟಿ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಮೆಟಲ್ ಹಾಗೂ FMCG ಸ್ವಲ್ಪ ಹಿಂದೆ ಉಳಿದ್ವು ಇವತ್ತು ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಪೋರ್ಟ್ಫೋಲಿಯೋ ಲೆವೆಲ್ ಅಲ್ಲಿ ಇವತ್ತು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸೊ ನಮ್ಮ ಮಾರ್ಕೆಟ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಇವತ್ತು.
ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ನೋಡೋದಾದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇದೆ. 0.8, 0.9, 0.3, 1%, 0.2 ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಕೂಡ ಚೆನ್ನಾಗಿದೆ. ಏಷ್ಯನ್ ಮಾರ್ಕೆಟ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ನೋಡಬಹುದು ಇವತ್ತು. ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿತ್ತು, ನಮ್ಮ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದೆ. ಏನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ. ಅಂದ್ರೆ 102, 103 ಲೆವೆಲ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಲಾಸ್ಟ್ ಫ್ಯೂ ಡೇಸ್ ಇಂದ. ಕ್ರೂಡ್ ಮಾರ್ಕೆಟ್ ಅಲ್ಲಿ ಸ್ಲೈಟ್ ಪಾಸಿಟಿವ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗ್ತಾ ಇದೆ 2-3 ದಿನದಿಂದ. ನೋಡೋಣ ಈ ಮೊಮೆಂಟಮ್ ಹೀಗೆ ಮುಂದುವರಿಯುತ್ತಾ ಅಂತ. ಇನ್ನು ಇವತ್ತು ಸ್ವಲ್ಪ ನೆಗೆಟಿವ್ ಡೆವಲಪ್ಮೆಂಟ್ ಅಂದ್ರೆ ಅದು ರುಪಿ ವರ್ಸಸ್ ಡಾಲರ್ ಅಂತ ಹೇಳ್ಬೋದು. ರುಪಿ ವೀಕ್ನೆಸ್ ಕಂಟಿನ್ಯೂ ಆಗಿದೆ ನೋಡಬಹುದು. 92.62 ತಲುಪಿದೆ. ಕ್ರೂಡ್ ಮೋರ್ ದನ್ $100 ಇರೋದು, ರುಪಿ ವೀಕ್ ಆಗೋದು ಖಂಡಿತ. ಇದು ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಏನಂತ ಒಳ್ಳೆ ಸುದ್ದಿ ಆಗೋದಿಲ್ಲ. ಬಟ್ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೆಸ್ಪೈಟ್ ಈ ವೀಕ್ನೆಸ್ ಕೂಡ. ಈ ಪಾಸಿಟಿವ್ ಮೊಮೆಂಟಮ್ ಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಹಾಗೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಕಾರಣ ಇದೆಯಾ ಅಂತ ನೋಡೋದಾದ್ರೆ ಇದು ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡಿದೆ ಅಂತ ಅಲ್ಲ, ಬಟ್ ಈ ಸುದ್ದಿಗಳು ಮೇ ಬಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಗೆ ಕಾರಣ ಆಗಿರಬಹುದು. US ಇಟ್ಸ್ ಇರಾನ್ಸ್ ಅಂಡರ್ ಗ್ರೌಂಡ್ ಮಿಸೈಲ್ ಸೈಟ್ಸ್ ನಿಯರ್ ಹೊರ್ಮುಜ್ ವಿತ್ ಬಂಕರ್ ಬಸ್ಟರ್ಸ್. ಸ್ಟ್ರೈಟ್ ಆಫ್ ಹೊರ್ಮುಜ್ ಹತ್ರ ಇರುವಂತ ಅಂಡರ್ ಗ್ರೌಂಡ್ ಮಿಸೈಲ್ ಸೈಟ್ಸ್ ನ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ, ಅಂದ್ರೆ ಬಾಂಬಿಂಗ್ ಅನ್ನ ಮಾಡಿದೆ, ಡೆಡ್ಲಿ ಬಾಂಬ್ಸ್ ಅನ್ನ ಹಾಕಿದೆ ಅಲ್ಲಿ. ಯಾಕಂದ್ರೆ ಅಂಡರ್ ಗ್ರೌಂಡ್ ಮಿಸೈಲ್ ಸೈಟ್ಸ್ ಅನ್ನ ಹಾನಿ ಮಾಡಬೇಕು ಅಂತಂದ್ರೆ ದೊಡ್ಡ ಮಟ್ಟದ ಬಾಂಬಿಂಗ್ ಅನ್ನೇ ಅಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ಅಂತ ಒಂದು ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಿದೆ. ಈ ಸುದ್ದಿಗಳು ಬಂದು ಮೇ ಬಿ ಈ ಸುದ್ದಿಗಳು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಮಾರ್ಕೆಟ್ ಅಲ್ಲಿ. ಹಾಗಂತ ಇದೆ ಅಂತ ಅಲ್ಲ, ಇನ್ನು ಸಾಕಷ್ಟು ಸುದ್ದಿಗಳಿದಾವೆ. ಅಲಿ ಲಾರಿಜಾನಿ ಅವರನ್ನ ಇಸ್ರೇಲ್ ಹೊಡೆದಾಕಿದೆ. ಇರಾನ್ ನ ಮುನ್ನಡೆಸ್ತಿದ್ದಂತವರು ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಖಮೇನಿ ನಂತರ ಹಾಗೆ ದೊಡ್ಡ ದೊಡ್ಡ ಲೀಡರ್ ಗಳನ್ನ ಹುಡುಕಿ ಹೊಡಿತಾ ಇದೆ. ಇವೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರಿರಬಹುದು. ಯಾಕೆಂದ್ರೆ ಮೇಜರ್ ಲೀಡರ್ಸ್ ಗಳು ಹೋದ್ರೆ ಲೀಡರ್ಶಿಪ್ ಇಲ್ದಂಗಾದ್ರೆ ಕಷ್ಟ ಆಗುತ್ತೆ ಯುದ್ಧವನ್ನ ಮುಂದುವರಿಸೋದು ಅಲ್ಲಿನ ಸೇನೆಗೂ ಕೂಡ. ಬಟ್ ಗೊತ್ತಿಲ್ಲ ನೆಕ್ಸ್ಟ್ ಯಾರಾದ್ರೂ ಮುನ್ನಡೆಸ್ತಾರ ಅಂತ. ಬಟ್ ಸದ್ಯದ ಮಟ್ಟಿಗೆ ಈ ಸುದ್ದಿಗಳು ಬಂದು ಮೇ ಬಿ ಆ ಸುದ್ದಿಗಳು ಒಂದಷ್ಟು ಪ್ರಭಾವ ಬೀರಿರಬಹುದು ಇವತ್ತಿನ ಮಾರ್ಕೆಟ್ ನ ಮೇಲೆ. ಇನ್ನು IT ಸೆಕ್ಟರ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖ ಕಾರಣ ನೋಡಬಹುದು. CLSA dismisses AI threat to IT firms. Nifty IT jumps over 4%. Infosys, TCS, HCL Tech among top gainers. CLSA AI ಥ್ರೆಟ್ ಅನ್ನ ಡಿಸ್ಮಿಸ್ ಮಾಡಿದೆ. ನೋ AI ಡ್ರಿವನ್ ಪ್ರೈಸಿಂಗ್ ಪ್ರೆಷರ್ ಆನ್ ಇಂಡಿಯನ್ IT ಕಾಂಟ್ರಾಕ್ಟ್ ರಿನ್ಯೂವಲ್ಸ್. ಕಂಪನಿಗಳ ಕಾಂಟ್ರಾಕ್ಟ್ ರಿನ್ಯೂವಲ್ಸ್ ನ ಮೇಲೆ AI ಪ್ರೈಸಿಂಗ್ ಪ್ರೆಷರ್ ಇರಲ್ಲ ಅಂತ ಮಾತನ್ನ ಹೇಳಿದೆ. ಒಟ್ಟಿನಲ್ಲಿ IT ಸೆಕ್ಟರ್ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಇಂದ ಆಗ್ಬಹುದು ಅಥವಾ AI ಇಂದ ಆಗುವಂತ ಇಂಪ್ಯಾಕ್ಟ್ ಗಳ ಬಗ್ಗೆ ಸುದ್ದಿಗಳನ್ನೇನು ನೋಡಿದ್ವಿ. ಇದಕ್ಕೆ ತದ್ವಿರುದ್ಧವಾಗಿ ರಿಪೋರ್ಟ್ ಅನ್ನ ಕೊಟ್ಟಿದೆ. ಅಂತ ದೊಡ್ಡ ಅಥವಾ ಮೇಜರ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ. ಒಬ್ವಿಯಸ್ಲಿ ಕಂಪನಿಗಳು ಈ ಸಿಚುವೇಶನ್ ಅನ್ನ ಬೇರೆ ರೀತಿಯಾಗಿ ಬಳಸ್ಕೊಂಡು ಇವಾಲ್ವ್ ಮಾಡ್ಕೊಳ್ತವೆ, ಮಾಡಲ್ಲ ಅಂತ ಅಲ್ಲ. ಮೇ ಬಿ ಅದು ಹೊಸ ಅಪಾರ್ಚುನಿಟಿ ಓಪನ್ ಅಪ್ ಆಗ್ಲಿಕ್ಕೂ ಕೂಡ ಸಹಾಯ ಮಾಡಬಹುದು. ಹಾಗಾಗಿ ಒಂದಷ್ಟು ದಿನ ಕಾದು ನೋಡ್ಲೇಬೇಕಾಗುತ್ತೆ ಸದ್ಯದ ಮಟ್ಟಿಗೆ. ಬಟ್ CLSA ಅಂತೂ AI ಇಂಪ್ಯಾಕ್ಟ್ ನ ಬಗ್ಗೆ ಮೈನರ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳಿದೆ. ಹಾಗಾಗಿ ಇವತ್ತು ಈ ಸೆಕ್ಟರ್ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು MCX ಶೇರ್ ಅಲ್ಲಿ ಇವತ್ತು ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ NSE ಇಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು. will launch electric gold receipts, Brent crude and natural gas contract soon, said NSE ಶ್ರೀರಾಮ್ ಕೃಷ್ಣನ್. ಸದ್ಯದಲ್ಲೇ ಬ್ರೆಂಟ್ ಕ್ರೂಡ್ ಹಾಗೂ ನ್ಯಾಚುರಲ್ ಗ್ಯಾಸ್ ನ ಕಾಂಟ್ರಾಕ್ಟ್ಸ್ ಅನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ಸ್ ಅನ್ನು ಕೂಡ ಲಾಂಚ್ ಮಾಡೋ ಬಗ್ಗೆ ಹೇಳಿದ್ದಾರೆ. ಇದು MCX ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ MCX ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲಿ ಈ ಕಮಾಡಿಟೀಸ್ ಟ್ರೇಡ್ ಆಗುತ್ತೆ. ಈ ಕಮಾಡಿಟೀಸ್ NSE ನಲ್ಲೂ ಟ್ರೇಡ್ ಆಗ್ಲಿಕ್ಕೆ ಶುರುವಾದ್ರೆ ಮೇ ಬಿ ಅಲ್ಲಿ ವಾಲ್ಯೂಮ್ಸ್ ರೆಡ್ಯೂಸ್ ಆಗ್ಬೋದು. ಈ ಒಂದು ಕನ್ಸರ್ನ್ ನ ಕಾರಣಕ್ಕೆ ಇವತ್ತು MCX ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ. ಏನು ಸ್ವಾನ್ ಡಿಫೆನ್ಸ್ ಇವತ್ತು ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ OFS ಅನ್ನ ಲಾಂಚ್ ಮಾಡಿರೋ ಬಗ್ಗೆ ನೋಡಬಹುದು. 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. OFS ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ನೋಡೋಣ ನಾಳೆ ರಿಟೇಲ್ ಪೋರ್ಷನ್ ಓಪನ್ ಆಗುತ್ತೆ, ಆಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ ನೋಡಬಹುದು. ಜಂಪ್ಸ್ ಆಫ್ಟರ್ ದಿಸ್ ಅಕ್ವಿಸಿಷನ್ ಅಪ್ಡೇಟ್. ಯುತಾಕಾ ಜಿಕೆನ್ಕೋ ನಲ್ಲಿ 81% ಸ್ಟೇಕ್ ಜೊತೆಗೆ ಶಿನಿಚಿ ಕೋಗ್ಯೋಕೋ ನಲ್ಲಿ 11% ಸ್ಟೇಕ್ ಅನ್ನು ತಗೊಳ್ಳೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ನಂತರ IEX ಕೂಡ ಫೋಕಸ್ ಅಲ್ಲಿತ್ತು. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ನೋಡಬಹುದು. ಕಂಪನಿ ಬೋರ್ಡ್ ಅಪ್ರೂವಲ್ ಅನ್ನ ಕೊಟ್ಟಿದೆ ಕೋಲ್ ಎಕ್ಸ್ಚೇಂಜ್ ಅನ್ನ ಲಾಂಚ್ ಮಾಡ್ಲಿಕ್ಕೆ. ಪ್ರಿನ್ಸಿಪಲ್ ಅಪ್ರೂವಲ್ ಸಿಕ್ಕಿದೆ. ನೆಕ್ಸ್ಟ್ ಕೋಲ್ ಎಕ್ಸ್ಚೇಂಜ್ ಅನ್ನ ಕಂಪನಿ ಲಾಂಚ್ ಮಾಡುತ್ತೆ IEX. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ 2.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಪ್ರಿಸಿಷನ್ ವೈರ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಕಾರಣ ಕಂಪನಿಗೆ BIS ಸರ್ಟಿಫಿಕೇಶನ್ ಸಿಕ್ಕಿದೆ. ಮ್ಯಾನುಫ್ಯಾಕ್ಚರಿಂಗ್ ಕಾಪರ್ ವೈರ್ ರಾಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ BIS ಸರ್ಟಿಫಿಕೇಶನ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ more than 6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ.
ಇನ್ನು BML ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ನಿಯರ್ಲಿ 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡೋದಾದ್ರೆ ನೋಡಬಹುದು. BML wins 554 crore ಮೆಟ್ರೋ ಆರ್ಡರ್ ಇನ್ ಆಫ್ರಿಕಾ, ಮಾರ್ಕ್ಸ್ ಫಸ್ಟ್ ಓವರ್ಸೀಸ್ ಡೀಲ್. ಆಫ್ರಿಕಾದಿಂದ 554 ಕೋಟಿ ಮೊತ್ತದ ಮೆಟ್ರೋ ಪ್ರಾಜೆಕ್ಟ್ ಸಿಕ್ಕಿದೆ. ಜೊತೆಗೆ ಕಂಪನಿಯ ಮೊದಲ ಓವರ್ಸೀಸ್ ಡೀಲ್ ಆಗಿದೆ ಇದು. ಈ ಒಂದು ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಇವನ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೂಡ ಮಾಹಿತಿಯನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.